ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಒಬ್ಬ ವಿಶೇಷ ವ್ಯಕ್ತಿಯಾದ, ಅತಿ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಸಾಧನೆಯನ್ನು ಮಾಡಿ ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜನೆನಿಸಿಕೊಂಡಿರುವ ಡಾಕ್ಟರ್ ಹರೀಶ್ ಹೆಗಡೆ ಅವರನ್ನು ಮಾತನಾಡಿಸೋಣ. ಡಾಕ್ಟರ್ ಹರೀಶ್ ಹೆಗಡೆ ಅವರೇ, ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಧನ್ಯವಾದ. ಹರೀಶ್ ಹೆಗಡೆ ಅವರೇ, ನೀವು ತುಂಬ ಕಡಿಮೆ ವಯಸ್ಸಿನಲ್ಲಿ ದೊಡ್ಡದಾದ ಸಾಧನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನೀವು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು. ಯಾಕೆಂದರೆ ನಿಮ್ಮ ಪ್ರಾರಂಭಿಕ ದಿನಗಳು, ನಿಮ್ಮ ಪ್ರಾಥಮಿಕವಾದ ಸಂಗೀತ ಅಭ್ಯಾಸ, ಅದಕ್ಕೆ ಕಾರಣ ಹೇಗೆ ಬಂದ್ರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ? ಮೂಲತಃ ನಮ್ಮೂರು ಬಿರ್ಕೋಲ್ ಅಂತೇಳಿ, ಜೈಡ ತಾಲೂಕು. ಈಗ ಅದು ಕೊಡಸಳ್ಳಿ ಅಣೆಕಟ್ಟಿನಿಂದಾಗಿ ಅದು ಮುಳುಗೋಗ್ಬಿಟ್ಟಿದೆ. ಈಗ ಆ ಊರಿನಲ್ಲಿ ನಾನು ಹುಟ್ಟಿರೋದು. 85ನೇ ಇಸ್ವಿಯಲ್ಲಿ ಹುಟ್ಟಿರೋದು. ತುಂಬ ತುಂಬ ಅಂದರೆ ತುಂಬ ಹಿಂದುಳಿದ ಊರದು. ಎಷ್ಟು ಹಿಂದುಳಿದ ಊರು ಅಂತಂದರೆ, ಒಂದು ಬಸ್ಸಿಗೆ ಹೋಗಬೇಕು ಅಂತಂದರೆ ಬೆಳಗ್ಗೆ 4 ಗಂಟೆಗೆ ನಡೀಲಿಕ್ಕೆ ಪ್ರಾರಂಭ ಮಾಡಿದರೆ ಸಾಧಾರಣ 7:30 ತನಕ ನಡೆದ್ರೆ ಮಾತ್ರ ಬಸ್ ಸಿಗ್ತಿತ್ತು. ಹಾಗೆ ಒಂದು ಅಂದರೆ ನನಗೆ ನೆನಪು ಬರ್ತದೆ, ಒಂದು ಬೈಕ್ ನೋಡಲಿಕ್ಕೆ ನಾವು 3 ತಾಸು ಕಾದಿದ್ದು, 2 ತಾಸು ಕಾದಿದ್ದು, ಒಂದು ದಿನವೇ ಕಾದಿದ್ದು. ಅದ್ರ ಸೌಂಡು ಕೇಳಿದಾಗ ಒಂದು ಎಷ್ಟೊತ್ತಿಗೆ ಅದು ಬರ್ತದೆ ಅಂತ, ಅಷ್ಟು ಅದು ಆ ಊರಿಗೆ ಅಷ್ಟು ಕಡಿಮೆ ಸವಲತ್ತು ಇರುವಂಥ ಊರದು. ಅಂದರೆ ವಿದ್ಯುತ್ ಇರಲಿಲ್ಲ, ದೂರದರ್ಶನ ಆಗಲಿ, ರೇಡಿಯೋವನ್ನು ಬರ್ತಿತ್ತು ಬಿಟ್ಟರೆ ಬೇರೆ ಏನು ಅಲ್ಲಿ ನಡ್ಕೊಂಡೇ ಹೋಗುವಂಥ ವ್ಯವಹಾರ. ಅಂಥ ಊರಿನಲ್ಲಿ ನಾವು ಹುಟ್ಟಿರೋದು. ಈಗ ಊರು ಇಲ್ಲ. ಕಾಳಿ ನದಿಗೆ ಕೊಡಸಳ್ಳಿ ಅನ್ನುವಂಥಲ್ಲಿ ಡ್ಯಾಮ್ ಸೈಡ್ ಕಟ್ಟಿ ಅದು ಮುಳುಗಡೆ ಆಗಿದೆ. ಈಗ ನಾವು ಅಂಕೋಲ ತಾಲೂಕಿನ ಹಳವಳ್ಳಿ ಅಂತ ನಮಗೆ KPTCL ಅವರು ಕೊಟ್ಟಿರೋದು ಜಮೀನೊಳಗಡೆ ನಾವೆಲ್ಲ ಇಡೀ ಊರೇ ಅಲ್ಲಿ ಶಿಫ್ಟ್ ಆಗಿ 1999ರಿಂದ ನಾವು ಅಲ್ಲಿ ವಾಸ ಆಗಿದ್ದೀವಿ. ನಾನು ನಮ್ಮ ಊರಲ್ಲಿ 4ನೇ ತರಗತಿ ತನಕ ಮಾತ್ರ ಇತ್ತು ಬಿರ್ಕೋಲಲ್ಲಿ. ಅದು ಆಮೇಲೆ 5ನೇ ತರಗತಿಗೆ ಹೋಗಿ ಕಲಿಬೇಕು ಅಂತಂದರೆ ಯಾರ್ದಾದ್ರೂ ಮನೆಯಲ್ಲಿ ಉಳ್ಕೊಂಡು ಕಲಿಬೇಕಾಗಿತ್ತು, ಇಲ್ಲ ದೂರದ ಶಹರಕ್ಕೆ ಹೋಗಿ ಕಲಿಯುವ ಪದ್ಧತಿ ಆವಾಗಿತ್ತು. ನಾನು ಎಲ್ಲ ಚೌತಿ ಹಬ್ಬ, ಇಂಥ ಹಬ್ಬ ಆಗುವಂಥ ಸಂದರ್ಭದಲ್ಲಿ ಹಾಡನ್ನು ಹೇಳ್ತಿದ್ದೆ. ಅದಕ್ಕೂ ಮಿಗಿಲಾಗಿ ನಮ್ಮೂರಲ್ಲಿ ಏನು ಪದ್ಧತಿ ಇದೆ ಅಂತಂದರೆ, ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಭಜನೆಯನ್ನು ಮಾಡಲೇಬೇಕು ಈಗಲೂ ಅದು ನಡೀತಾ ಇರುವಂಥದ್ದು. ಅದು ಅಲ್ಲಿ ನಾನು ಹಾಡ್ತಿದ್ದೆ ಪ್ರತಿದಿನ. ಎಲ್ಲರೂ ಚಲೋ ಹಾಡ್ತಿಲ್ಲ ಅಂತ ಹೇಳಿ ಆಮೇಲೆ ಪ್ರೈಮರಿ ಇರಲಿ, ಹೈಸ್ಕೂಲಲ್ಲಿ ಇರಲಿ, ಅಲ್ಲೆಲ್ಲ ನಮ್ಮ ಅಧ್ಯಾಪಕವೃಂದ, ಗುರುವೃಂದ ಏನಿದೆ, ಚೆನ್ನಾಗಿ ಹಾಡ್ತೀಯ ಅಂಥೇಳಿ ಎಲ್ಲ ಸ್ಪರ್ಧೆಗೆ ಹೋದಾಗಲೂ ಯಾವುದೇ ಸ್ಪರ್ಧೆಯಲ್ಲಿ ಖಾಲಿ ಕೈಯಲ್ಲಿ ಬಂದಿದ್ದು ಭಾಳ ಕಡಿಮೆ. ಹಾಗಾಗಿ ಎಲ್ಲರೂ ಪ್ರೋತ್ಸಾಹಿಸಿದ ಕಾರಣ ಮುಂದೆ ಅದು ಸಂಗೀತವೇ ಜೀವನವಾಗಿ ಪರಿವರ್ತಿತ ಆಯಿತು. ಹೀಗಾಗಿ ಬೆಳೆದು ಬಂದಿರೋದು. ಮತ್ತು ಹೈಸ್ಕೂಲಿಗೆ ಹೋಗಬೇಕಾದ್ರೆ ನಮಗೆ ಪ್ರಾಥಮಿಕ ಮೊದಲ ಗುರುಗಳು ಪಂಡಿತ್ ದತ್ತಾತ್ರೇಯ ಗಾಂವ್ಕರ್ ಅಂತೇಳಿ ಕೊಡ್ಲಗದ್ದೆಯವರು, ವಜ್ರಳ್ಳಿ, ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ. ನಾನು ಬಿಗಾರ್ ಅಂಥೇಳಿ ನನ್ನ ಅಜ್ಜನ ಮನೆಯಲ್ಲಿ ಶಾಲೆಗೆ ಹೋಗ್ಲಿಕ್ಕಿದ್ದೆ ನಾನು 5ನೇ ಕ್ಲಾಸಿಂದ. ಮತ್ತು ಸುರ್ಗಿ ಮನೆ ಅಂಥೇಳಿ ಆ ಮನೆಯಲ್ಲಿ ಶಾಲೆಗೆ ಹೋಗ್ಲಿಕ್ಕಿದ್ದಾಗ ಒಂದು 8 ಕಿಲೋಮೀಟ್ರ್ ನಾವು ನಡ್ಕೊಂಡು ಬರಬೇಕಾಗಿತ್ತು ಸಂಗೀತ ಕ್ಲಾಸಿಗೆ. ವಾರದಲ್ಲಿ 1 ದಿನ ಮಾತ್ರ, ಆದಿತ್ಯವಾರ. ಅವರು ಪಂಡಿತ್ ದತ್ತಾತ್ರೇಯ ಗಾಂವ್ಕರ್ ಅಂತೇಳಿ ನಮಗೆ ಫಸ್ಟು ಕಿವಿ ಹಿಡಿದು ಸರಿಗಮ ಕಲಿಸಿದಂಥವ್ರು ಆ ಗುರುಗಳು. ಅದಕ್ಕೂ ಮೊದಲು ನಾನು ಹಾಡ್ತಾ ಇದ್ದೆ, ಆದರೆ ಕಲ್ತಿರಲಿಲ್ಲ ಅಷ್ಟೇ, ಶಾಸ್ತ್ರೀಯವಾಗಿ. ನಿಮಗೆ ಈ ಸಂಗೀತ ಅಭ್ಯಾಸ ಅಥವಾ ಸಂಗೀತ ಆಸಕ್ತಿ ರಕ್ತಗತವಾಗಿ ಬಂದಿದೆಯೋ? ಈಗ ಭಜನೆ ಎಲ್ಲ ಹೇಳ್ತಿದ್ರಿ ನೀವು ಮೊದಲು. ಅದು ಏನಾದರೂ ಮನೆಯಲ್ಲಿ ಯಾರಾದರೂ ಭಜನೆ ಹೇಳೋರು ಅಥವಾ ಸಂಗೀತ ಮನೆತನನೋ ಆ ಥರ ಏನಾದರೂ ಇತ್ತಾ, ಅಥವಾ ನಿಮ್ಮಿಂದನೇ ಶುರುವಾಗಿದ್ದ? ನಮ್ಮ ಮನೆಯಲ್ಲಿ ಸುಮ್ಮನೆ ಹಾಡೋರು ಇದ್ರು. ಈಗ ನಮ್ಮ ಮನೆಯಲ್ಲಿ ಈಗ 2-3 ಜನ್ರೇಷನ್ ಹಿಂದೆ ಯಕ್ಷಗಾನದಲ್ಲಿ ಭಾಗವಹಿಸಿದಂಥ ಕಲಾವಿದರು ಇದ್ದರು. ಆದರೆ ನನ್ನ ತಾಯಿ ಮನೆ ಕಡೆಯಿಂದ ಅಲ್ಲಿ ಅವರು ಹಾಡುವಂಥದ್ದು, ಅಜ್ಜನ ಮನೆಯಲ್ಲಿ ಯಕ್ಷಗಾನ ಕಲಾವಿದರು ಅವರೆಲ್ಲ ಇರೋದ್ರಿಂದ ಅದು ನನಗೆ ಬಂದಿರಬಹುದಂತ ಅಂದ್ಕೊಂಡಿದ್ದೇನೆ. ಹಾಗಂತೇಳಿ ಗಟ್ಟಿಯಾಗಿ ಸಂಗೀತ ಆಗಲಿ ಕಲೆ ಆಗಲಿ ನಮ್ಮ ಮನೆಯಲ್ಲಿ ನೆಲೆ ಊರಿದ್ದು ಅಂದರೆ ಇತಿಹಾಸ ನೋಡಿದಾಗ ಸಿಗೋದಿಲ್ಲ. ನನ್ನದೇ ಫಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು. ನಿಮ್ಮ ಗುರು ಶಿಷ್ಯ ಪರಂಪರೆ ಅಂದರೆ, ನಿಮಗೆ ಈಗ ಮೊದಲಿನ ಗುರುವಿನ ಹೆಸರು ಹೇಳಿದ್ರಿ, ಇನ್ನೂ ಒಂದಷ್ಟು ಗುರುಗಳು ಇರ್ಬೋದು ಇಷ್ಟು ಕಲಿಕೆ ಮಾಡಿದ್ದೀರಿ ಅಂದರೆ ಅವ್ರ ಬಗ್ಗೆ. ಮತ್ತು ಗುರು ಶಿಷ್ಯ ಪರಂಪರೆಯಲ್ಲ ಅನುಭೂತಿಗಳು, ಮರೆಯಲಾರದ ಯಾವುದಾದ್ರೂ ಕ್ಷಣಗಳು, ಘಟನೆಗಳು ನೀವು ಅಂದರೆ ಇನ್ನು ಮರಿಲೇ ಆರದ್ದನ್ನು ನಾನು ಕಲಿತಿದ್ದೇನೆ ಅನ್ನುವಂಥ ಯಾವುದೋ ಒಂದು ಮುಖ್ಯವಾದದ್ದು ಇರ್ತದಲ್ಲ, ಹೇಳ್ತೀರಾ?
ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವೇ ಮಾದರಿ ಈ ಶಿಷ್ಯನಿಗೆ. ಯಾವ ದಿನ ನಾನು ಗುರುಗಳ ಜೊತೆ ಸಂಪರ್ಕಕ್ಕೆ ಬಂದೆ ಆವಾಗಿಂದ ನನ್ನೆಲ್ಲ ಗುರುಗಳು ನನ್ನ ಜೀವನದಲ್ಲಿ ಅವರು ನನಗೆ ಮಾದರಿಯಾಗೇ ಇದ್ದಾರೆ ಇವತ್ತಿನವರೆಗೂ. ಮತ್ತು ಗುರು ಹಾಕಿಕೊಟ್ಟ ಮಾರ್ಗದಲ್ಲೇ ನಾನು ಆದಷ್ಟಾಗಿ ನಡೀತಾ ಇದ್ದೇನೆ. ಅದು ನನಗೆ ಆ ಬಗ್ಗೆ ಭಾಳ ಖುಷಿ ಇದೆ. ನನ್ನ ಆರಂಭಿಕ ಗುರುಗಳು ಅವರು ಭಾಳ ಅಂದರೆ ಒಂದು 8-10 ಕಿಲೋಮೀಟ್ರ್ ಘಟ್ಟವನ್ನು ಹತ್ತಿ ಏನೂ ಸೌಲಭ್ಯ ಇಲ್ಲದ ಊರಿನಿಂದ ಅವ್ರು ಬಂದು ನಮಗೆ ಏನೋ ಫೀಸ್ ತಗೊಳ್ಳದೆ ಸಂಗೀತ ಕಲಿಸ್ತಿದ್ರು. ಅದನ್ನು ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ಯಾರು ತುಂಬ ಕಷ್ಟದಲ್ಲಿದ್ದಾನೋ ಫೀಸ್ ತಗೊಳ್ಳೋದಿಲ್ಲ. ಇನ್ನುವರೆಗೂ ಯಾರಿಗೂ ಇಂತಿಷ್ಟೇ ಫೀಸ್ ಕೊಡ್ರಿ ಅಂತ ಹೇಳಿದ ದಾಖಲೆಗಳು ಇಲ್ಲ. ಅವರು ಕಲಿಸಿದ್ದಕ್ಕೆ ನಾವು ಇವತ್ತಾಗಿರೋದು ಅನ್ನೋ ಭಾವ ನಮ್ಮಲ್ಲಿ ಯಾವಾಗಲೂ ಇದೆ. ಎರಡನೇ ಗುರುಗಳು ಪಂಡಿತ್ ಮಹಾಬಲೇಶ್ವರ ಭಾಗವತರು ಅಂತೇಳಿ ಉಡುಪಿಯಲ್ಲಿ. ನಾನು ಸಂಸ್ಕೃತ ಕಲೀಲಿಕ್ಕೆ ಉಡುಪಿಗೆ ಹೋದಾಗ ಅವ್ರ ಹತ್ರ ಒಂದು 7 ವರ್ಷ ಕಲಿತೆ. ಅದಾದಮೇಲೆ ಪಂಡಿತ್ ಶ್ರೀಪಾದ ಹೆಗ್ಡೆಯವರು ಕಳೆದ 18 ವರ್ಷದಿಂದ ಅವ್ರ ಹತ್ರ ಕಲಿತಾ ಇದ್ದೀನಿ ಸಂಗೀತ. ಹೀಗೆ ಮರೆಯಲಾರದ ಘಟನೆ ಹೇಳಲಾರದಷ್ಟಿದೆ ಅಂತ ಹೇಳ್ಬೋದು. ನನಗೆ ಆದರ್ಶವಾಗೋದು ಅಂತಂದರೆ ಒಬ್ಬ ಗುರು ಒಬ್ಬ ಶಿಷ್ಯನನ್ನು ತಯಾರು ಮಾಡಲೇಬೇಕು ಅಂತ ಹಠ ತೊಟ್ಟು ಒಬ್ಬರು ಎಷ್ಟೋ ದೂರದಿಂದ ಬಂದರು. ಈಗ ಉದಾಹರಣೆಗೆ ಶ್ರೀಪಾದ ಹೆಗ್ಡೆಯವರು 5, 6, 7 ತಾಸು ಅವರು ಹೇಳ್ದೇ ಕಂಟಿನ್ಯೂ ಪಾಠ ಇರುವಂಥ ಆ ಒಂದು ಪದ್ಧತಿ ಇದೆಯಲ್ಲ, ಅದು ನಮಗೆ ಯಾವಾಗಲೂ ಆದರ್ಶಪ್ರಾಯ ಆಗುತ್ತೆ. ಯಾಕೆಂತ ಕೇಳಿದ್ರೆ ಒಬ್ಬ ಗುರು 5-6 ತಾಸು ಪಾಠ ಮಾಡಬೇಕಾದ್ರೆ ಒಬ್ಬ ಶಿಷ್ಯ 7-8 ತಾಸು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಲ್ಲೇ ನಾವು ಕಲಿಯಬೇಕಾಗಿರುವಂಥ ವಿಷಯ. ಯಾಕೆಂದರೆ 55-60ನೇ ವಯಸ್ಸಿನಲ್ಲೇ ಒಬ್ಬ ಗುರು 5-6 ತಾಸು ಒಬ್ಬ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಾರೆ ಅಂತಾದರೆ ಶಿಷ್ಯ ಆದವನು ಅದಕ್ಕಿಂತ 1 ತಾಸಾದರೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಬೆಳೀತದೆ ಅದು ಮನಸ್ಸಿನಲ್ಲಿ. ಆ ಥರ ಅನುಭವಗಳು. ಹರೀಶ್ ಹೆಗ್ಡೆ ಅವರೇ, ಒಬ್ಬ ಸಂಗೀತ ವಿದ್ವಾಂಸರು ನೀವು. ನಿಮ್ಮ ರಿಯಾಜ್ ಅಂದರೆ ನಿಮ್ಮ ಸಾಧನಾ ಪದ್ಧತಿ ಅಥವಾ ನೀವು ಈಗ ಒಂದು ಹಾಡನ್ನು ಅಥವಾ ಒಂದು ಕೃತಿಯನ್ನು ಅದನ್ನು ತಯಾರು ಮಾಡಬೇಕಾಗ್ತದೆ, ಅದಕ್ಕೆ ಬಂದಿಶಗಳನ್ನು ಹಾಕಬೇಕಾಗ್ತದೆ. ಆ ಥರ ನಿಮ್ಮ ಸಾಧನೆಯ ಹಾದಿಯ ಬಗ್ಗೆ ಹೇಳ್ತೀರಾ? ಸಾಧನ ದಿನ ಯಾವ ಥರ ರಿಯಾಜ್ ಇರ್ತದೆ, ಆ ಥರ ಮಾಡಿದರೆ ಹೇಗೆ, ಅದರಿಂದ ನಿಮಗಾಗಿದ್ದ ಪ್ರಯೋಜನ? ಯಾವುದೇ ಕಲೆ ಇರಲಿ, ಸಾಧನೆ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂತ ಹಂಬಲ ಇದ್ದವರು ಮಾತ್ರ ಈ ಫೀಲ್ಡಿಗೆ ಬರಬೇಕು ಅಂತ ಹೇಳ್ತೇನೆ ನಾನು ಮುಖ್ಯವಾಗಿ. ಹಾಗೆಯೇ ನಾನು ಕೂಡ ಯಾವತ್ತು ನಾನು ಸಂಗೀತ ಕಲೀಲಿಕ್ಕೆ ಪ್ರಾರಂಭಿಸಿದೆ ಆವತ್ತಿಂದನೂ ಕೂಡ ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ಪ್ರತಿದಿನ ಮೀಸಲಿಟ್ಟಿರೋದು ಇವತ್ತಿನವರೆಗೂ ಮೀಸಲಿಟ್ಕೊಂಡಿದ್ದೇನೆ. ಅದೇ ಪ್ರಕಾರ ರಿಯಾಜ್ ಮಾಡ್ತಾ ಇದ್ದೇನೆ. ಆದರೆ ಸಂಗೀತವನ್ನೇ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಯತ್ಕಿಂಚಿತ್ತಾಗಿಯೂ ಮನಸ್ಸನ್ನು ಬೇರೆ ಕಡೆ ಕೊಡ್ದೇನೆ ಪ್ರತಿದಿನ 7-8 ತಾಸು ರಿಯಾಜ್ ಮಾಡಿರೋದು. 2006ರಿಂದ 2014ನೇ ಇಸ್ವಿವರೆಗೂ ಬೇರೆ ಏನೇನೂ ಮಾಡಿಲ್ಲ, ಬರೀ ರಿಯಾಜನ್ನು ಮಾತ್ರ ಮಾಡಿರೋದು. ಕನಿಷ್ಠ ದಿನಕ್ಕೆ 8ರಿಂದ 10 ತಾಸು ಅದು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಅದು ಮಾಡಿರೋದ್ರಿಂದನೇ ಇವತ್ತು ನಂದು ಜೀವನ ಸಂಗೀತದಲ್ಲಿ ಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ರಿಯಾಜೇ ಬಹಳ ಮುಖ್ಯ. ಕಿಶೋರಿ ಅಮೋಣ್ಕರ್ ಅವರು ಹೇಳಿದಾಗೆ, ನೀವು ಯಾಕೆ ದೇಶ ತುಂಬ ಸಂಗೀತ ಕಾರ್ಯಕ್ರಮ ಕೊಡಲಿಲ್ಲ ಅಂತಂದ್ರೆ ಅವ್ರು ಆನ್ಸರ್ ಮಾಡ್ತಾರೆ, ಇಲ್ಲ ನನಗೆ ರಿಯಾಜ್ ಮಾಡೋದಿತ್ತು ಅದಕ್ಕೆ ನಾನು ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂಥೇಳಿ. ಅದರ ಮಹತ್ವ ಏನು ಕೇಳಿದ್ರೆ ಹೋದ ಕಾರ್ಯಕ್ರಮ ತುಂಬ ಕ್ವಾಲಿಟಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ರಿಯಾಜ್ ಬಹಳ ಮುಖ್ಯ. ಅದನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನನಗೆ ಸಂತೋಷವೂ ಇದೆ. ಫಲ ಎಷ್ಟು ಕೊಟ್ಟಿದೆ ಬಿಟ್ಟಿದೆ ಪ್ರಶ್ನೆ ಬೇರೆ, ಅದರ ಕಮಿಟ್ಮೆಂಟು ರಿಯಾಜಿಗೆ ಇದ್ದೇ ಇದೆ ಯಾವತ್ತು. ಹಲವಾರು ಸಂಗೀತ ಕಚೇರಿಗಳನ್ನು ನಡೆಸ್ತಾ ಬಂದಿದ್ದೀರಾ. ಅದರಲ್ಲಿ ಶ್ರೋತೃಗಳ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಶ್ರೋತೃಗಳು ಸಂಗೀತ ಕಚೇರಿಗೆ ಎಷ್ಟು ಮುಖ್ಯ? ಒಬ್ಬ ಸಂಗೀತಗಾರನಿಗೆ ಶ್ರೋತೃಗಳು ಎಷ್ಟು ಮುಖ್ಯ? ಮತ್ತು ನಿಮಗೆ ಖುಷಿ ಕೊಟ್ಟ ಒಂದಷ್ಟು ಸಂಗೀತದ ಕಾರ್ಯಕ್ರಮಗಳಿರ್ತವೆ ಅತ್ಯಂತ ಖುಷಿ ನೀಡಿದ್ದು ಅಂತ, ಆ ಥರ ಏನಾದರೂ ಇದ್ದರೆ ಹೇಳಿ. ಯಾವುದೇ ಕಲಾವಿದ ಇರಲಿ, ಯಾವುದೇ ಕಲೆಯೂ ಇರಲಿ, ಆ ಕಲಾ ಪ್ರದರ್ಶಕನಿಗೆ ಅಂದರೆ ಕಲಾವಿದನಿಗೆ ರಾಜ್ಕುಮಾರ್ ಅವರು ಹೇಳಿದ ಹಾಗೇನೆ ಶ್ರೋತೃಗಳೇ ದೇವರು. ಸಂಗೀತಕಾರನಿಗೂ ಅದು ಹೊರತಾಗಿಲ್ಲ. ಯಾಕೆಂದರೆ ಒಂದು ಅವಿನಾಭಾವ ಸಂವಹನದಲ್ಲಿ ಸಂಗೀತ ಕಾರ್ಯಕ್ರಮ ನಡಿಬೇಕಾಗ್ತದೆ ಕಲಾವಿದ ಮತ್ತು ಶ್ರೋತೃವಿನ ನಡುವೆ. ನಾನು ಹಾಡ್ತಾ ಇರ್ತೀನಿ, ಕೇಳುವವನು ಏನೋ ಮಾಡ್ತಾ ಇದ್ದಾನೆ ಅಂತ ಅದರಲ್ಲೊಂದು ಸಂವಹನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದಂಗೆ ಹಾಡ್ದವನಿಗೆ ಆಡಿಯನ್ಸಿಂದ ಸರಿಯಾಗಿ ಪ್ರತಿಕ್ರಿಯೆ ಬರ್ತಾ ಇದೆ ಅಂತಾದರೆ ಪೂರ್ಣ ಪ್ರಮಾಣದಲ್ಲಿ ಅವನ ಸಾಧನೆಯನ್ನು ತೋರ್ಪಡಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಕೇಳೋನು ಒಂದು ಕಡೆ ಹಾಡೋನು ಒಂದು ಕಡೆ ಅಂತಾದರೆ
ಒಂದಿಷ್ಟು ಸಮಯ ಹಾಡಬೇಕಂತ ಇರ್ತದೆ. ಆ ಸಮಯ ಕಳೆದು ಹಾಡಿ ಹೋದರೆ ಸಾಕಪ್ಪ ಅನ್ನೋ ಲೆವೆಲಿಗೆ ಅದು ಇಳಿತದೆ. ಆದರೆ ಒಬ್ಬ ಪ್ರಾಮಾಣಿಕವಾಗಿ ಸಂಗೀತ ರಿಯಾಜ್ ಮಾಡಿದ ಅಂತಾದರೆ ನಮ್ಮ ಯಕ್ಷಗಾನದಲ್ಲಿ ಚಿಟ್ಟಾಣಿಯವರು ಇದ್ದರು. ಒಬ್ಬ ಇದ್ದರು, ಅವರು 100ಕ್ಕೆ 100ರಷ್ಟು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಿದ್ರು. 1,00,000 ಜನ ಇದ್ದರು, ಹಾಗೆ ಮಾಡ್ತಿದ್ರು. ಹಾಗೆ ಒಬ್ಬ ಕಲಾವಿದ ರಿಯಾಜಿಗೆ ನಿಷ್ಠನಾಗಿದ್ದಾಗ ಅವನಿಗೆ ವೇದಿಕೆಯೂ ಒಂದೇ ಆಗಿರ್ತದೆ, ರಿಯಾಜು ಒಂದೇ ಆಗಿರ್ತದೆ. ಒಬ್ಬನೇ ಇದ್ದರೂ ಒಂದೇ ಥರದ ಕಾರ್ಯಕ್ರಮ ಬರ್ತದೆ. ಲಕ್ಷಗಟ್ಟಲೆ ಜನ ಸೇರಿದಾಗಲೂ ಅವನ ಏನು ಕೊಡುವಿಕೆ ಇದೆ, ಪ್ರದರ್ಶನ ಇದೆ, ಅದನ್ನು ಅವನಲ್ಲಿ ಕೊಟ್ಟೇ ಕೊಡ್ತಾನೆ. ಆ ಗುಣ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಆದರೆ ಪ್ರೇಕ್ಷಕರು ಈ ಸಂವಹನ ನಡೆಸಿಟ್ಟಾಗ ಅದು ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯತೆ ಇದೆ. ನಾನು ಬರೋಡಕ್ಕೆ ಒಮ್ಮೆ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಹೋದಾಗ, ಅದು ಖೈರಾಗಢ ಯೂನಿವರ್ಸಿಟಿ, ಮ್ಯೂಸಿಕ್ ಯೂನಿವರ್ಸಿಟಿನೇ, 700-800 ಮಕ್ಕಳು ಎಲ್ಲರೂ ಸಂಗೀತ ಕಲಿತ ವಿದ್ಯಾರ್ಥಿಗಳೇ ಇದ್ದರು ಕಾರ್ಯಕ್ರಮದ ಎದುರಿಗೆ. ಅಲ್ಲಿ ನಾನು ಪುರಿಯ ಕಲ್ಯಾಣ ರಾಗ ಹಾಡಿದಾಗ ಸಾಧಾರಣ ಒಂದು 7-8 ಬಾರಿ ನನಗೆ ಒಂದು ಕ್ಲಾಪ್ಸಿಂದ ರೆಸ್ಪಾನ್ಸ್ ಬಂತು ಆಡಿಯನ್ಸ್ ಮೂಲಕ. ಅದು ಒಂದು ಇವತ್ತಿನವರೆಗೂ ನನಗೆ ಸಿಕ್ಕಿರೋ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತ ನನಗೆ ಅನ್ನಿಸ್ತದೆ. ಸಂಗೀತ ಕಲ್ತವ್ರ ಎದುರಿಗೇನೆ ಹಾಡಿ ಕ್ಲಾಸ್ ತಗೊಳ್ಳೋದಿದೆಯಲ್ಲ, ಇದು ಭಾಳ ಖುಷಿ ಕೊಡೋದು ಆ ಕಾರಣಕ್ಕೋಸ್ಕರ. ಹೀಗೆ ಆಮೇಲೆ ಉಳಿದೆಲ್ಲ ಕಡೆ ಎಷ್ಟೋ ಒಂದು ಸುಮಾರು ಕಡೆ ಎಲ್ಲ ಎದ್ದು ನಿಂತು ಚಪ್ಪಲಿ ಹೊಡೆದಿದ್ದಿದೆ. ಕೆಲವೊಂದು ಕಡೆ ತುಂಬ ನಿರಾಶಾದಾಯಕ ಆಗಿಯೂ ಆ ಥರದ್ದು ಬಂದಿದ್ದು ಇದೆ. ಅಂದರೆ ಆಡಿಯನ್ಸ್ ರೆಸ್ಪಾನ್ಸ್ ಅದು ನಾವು ಏನು ಬಂದರೂ ನಾವು ಸ್ವೀಕರಿಸಲೇಬೇಕಾಗ್ತದೆ. ಕೊನೆಗೆ ಹೋಗಿ ನಿಲ್ಲೋದು ಅದು ರಿಯಾಜಿಗೆ, ಅಲ್ಲಿ ಅದನ್ನು ನಾವೆಲ್ಲ ಮರಿಬೇಕಾಗ್ತದೆ. ಮತ್ತು ರಿಯಾಜ್ನಲ್ಲಿ ಆಗುವಷ್ಟು ಅದ್ಭುತ ಪ್ರದರ್ಶನ ವೇದಿಕೆಯಲ್ಲಿ ಆಗೋದಿಲ್ಲ. ಅದು ಯಾರು ರಿಯಾಜ್ಕ್ಕಿಂತನೂ ವೇದಿಕೆಯಲ್ಲಿ ಅತ್ಯದ್ಭುತವಾಗಿ ಹಾಡ್ತಾನೋ ಅವನು ಅತ್ಯದ್ಭುತ ಕಲಾವಿದನಾಗ್ಬಿಡ್ತಾನೆ. ಹಾಗೆ ಆಗಿದ್ದು ತುಂಬ ಪ್ರಕರಣಗಳೇ ತುಂಬ ಕಡಿಮೆ ಸಂಗೀತದಲ್ಲಿ, ಅಲ್ಲ ಕಲೆಯಲ್ಲೇ. ಯಾಕೆಂದರೆ ಸಾವಿರಾರು ಕಾರ್ಯಕ್ರಮ ಕೊಟ್ಟಾಗ ಅವನಿಗೆ 1-2 ಕಾರ್ಯಕ್ರಮ ಮಾತ್ರ ತೃಪ್ತಿಯಾಗಿರುತ್ತದೆ. ಪೂರಿಯ ಕಲ್ಯಾಣ ರಾಗ ಹಾಡಿದಾಗ ಒಂದು ಅದ್ಭುತ ಅನುಭವನ ಹೇಳ್ಕೊಂಡ್ರಿ. ಆ ಪೂರಿಯ ಕಲ್ಯಾಣನ ಸ್ವಲ್ಪ ಹಾಡು ತೋರಿಸ್ತೀವಿ. ಹಾಡೋಣಲ್ಲ. बहुत दिन बीते बीते बहुत दिन बीते बीते बहुत दिन बीते बीते आज हुन आए मोरे श्याम आज हुन आए मोरे श्याम बहुत दिन बीते बीते बहुत दिन बीते बीते बहुत दिन बीते बीते बहुत दिन बीते बीते बहुत दिन
ಪಮದ ಮಮಗರಿ ಸ ಬಹುತ ದಿನ रे ग रे ಸ ನಿ ರೆ ಗ ಮ ಪ ಮ ಧ ಮ ಮ ಗ ರೆ ಸ ಬಹುತ ದಿನ ಬೀತೆ ಬಹುತ ದಿನ ಬೀತೆ ಬಹುತ ದಿನ ಬೀತೆ ಹರೀಶ್ ಹೆಗ್ಡೆ ಅವರು ತುಂಬ ಚೆನ್ನಾಗಿ ನುಡಿಸಿದ್ರಿ, ಹಾಡಿದ್ರಿ. ಸಂಗೀತ ಕಲಿತವಳಲ್ಲ, ಪ್ರೇಕ್ಷಕಳಾಗಿ ನನಗೆ ಆಗಲಿ ಖುಷಿ ಕೊಟ್ಟಿದೆ. ಇನ್ನೊಂದು ಪ್ರಶ್ನೆ ಅಂದರೆ, ಈಗ ನೀವು ಕಲಿಯುತ್ತಿರುವಾಗ, ಅಂದರೆ ನಿಮ್ಮ ಸಂಗೀತ ಪ್ರಪಂಚದಲ್ಲಿ ನೀವು ಮೊದಲಿಂದ ಕಲಿಯುತ್ತಾ ಬರ್ತಾ ಇರ್ತೀರ. ಈಗ ಒಂದಷ್ಟು ಆಧುನಿಕದಲ್ಲಿ ಬದಲಾವಣೆಗಳಾಗಿವೆ. ಆಧುನಿಕತೆಯಿಂದ ಸಂಗೀತಗಾರರಿಗೂ ಕೂಡ ಪ್ರೇಕ್ಷಕರಲ್ಲಿಯೂ ಕೂಡ ಅದ್ರ ಬಗ್ಗೆ ಏನು ಹೇಳ್ತೀರ? ಈಗ ನಮ್ಮ ಕಾಲಮಾನ ಹೇಗಿದೆ ಅಂತಂದರೆ, ನನ್ನ ಜನ್ರೇಷನ್ ಕಲಾವಿದರಿಗೆ ಎಲ್ಲರಿಗೂ ಹಳೆಯ ಕೊನೆಯ ಭಾಗ ಮತ್ತು ಹೊಸದರ ಮೊದಲ ಭಾಗದಲ್ಲಿ ನಾವು ಬದುಕನ್ನು ಕಟ್ಕೊಳ್ತಾ ಇರುವಂಥವ್ರು. ಟ್ರೆಡಿಷ್ನಲ್ ಆಗಿ ಈ ಕಲೆ ಉಳಿಬೇಕು ಅನ್ನೋದು ವಾದ ಅಂತಾದರೆ, ಆಧುನಿಕತೆಯ ಅದಕ್ಕೆ ಲೇಪನ ಇಲ್ಲದೆ ಹೊರತು ಅದು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇನ್ನೊಂದು ವಾದ. ಹಾಗಾಗಿ ಈಗ ಹೇಗಾಗಿದೆ ಅಂತಂದರೆ, ಈಗ ನಾವೇ ಸಣ್ಣಿರಬೇಕಾದ್ರೆ ನೋಡ್ತಿದ್ವಿ, ಒಬ್ಬ ಕಲಾವಿದ ಬಂತ ಅಂತಂದರೆ 3 ರಿಂದ 3.5 ತಾಸಿನ ಕಾರ್ಯಕ್ರಮ ಇರ್ತಿತ್ತು. ಆದರೆ ಈಗ 3 ತಾಸಿನ ಕಾರ್ಯಕ್ರಮಕ್ಕೆ 3 ಜನ ಕಲಾವಿದರು ಬರ್ತಾರೆ. ಅದರಲ್ಲಿ ನಾವು ಯೋಚನೆ ಮಾಡುವಂಥದ್ದು ಏನು ಕೇಳಿದ್ರೆ, 1 ತಾಸಿಗೆ ಒಬ್ಬ ಕಲಾವಿದ ಚೇಂಜ್ ಆಗಬೇಕೀಗ. ಅಂದರೆ 1 ತಾಸು ಆದಮೇಲೆ ಅವನೊಂದು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಅರ್ಧ ತಾಸಿಗೆ ಇನ್ನೊಬ್ಬ ಕಲಾವಿದ ಬಂದರೂ ಭಾಳ ಇಷ್ಟಪಡ್ತಾರೆ. ಆ ಥರ ಒಂದು ವಾತಾವರಣ. ಅಂದರೆ ವೇಗ, ಕಾಲ ಹೇಗೆ ವೇಗ ಆಗ್ತಿದೆ ಅದು ಎಲ್ಲದರ ಮೇಲೂ ಅದು ಪರಿಣಾಮ ಆಗ್ತಾ ಇರುವಂಥದ್ದು. ಈಗ ಒಂದು ರಾಗ ಈಗ ಯಮನ್ ಹಾಡ್ಲಿಕ್ಕೆ ಶುರು ಮಾಡಿದಂದರೆ ಎಲ್ಲ ಒಂದು ಆಲಾಪ್ ಇರಲಿ, ಲಯಕಾರಿ, ಬೋಲ್ತಾನ್, ನೊಟೇಷನ್ ಹೇಳೋದು ಇರಲಿ, ತಾನಿರಲಿ, ನಂತರ ಚೋಟಕ್ಯಾಲ್, ಇಷ್ಟು ಹಾಡಬೇಕಾದ್ರೆ ಸಾಧಾರಣ 1 ತಾಸು 1 ತಾಸು 10 ನಿಮಿಷದವರೆಗೂ ಒಂದೇ ರಾಗ ಹಾಡ್ತಿದ್ರು, ಒಂದೇ ರಾಗ ಕೇಳ್ತಿದ್ರು. ಯಾಕೆಂದರೆ ಆಲಾಪ್ ಸೆಕ್ಷನ್ ಅಷ್ಟು ಡೆಪ್ತಾಗಿ ಗಾಯನ ಒಂದು ವಾತಾವರಣ ಸೃಷ್ಟಿಯಾಗ್ತಿತ್ತು. ಆದರೆ ಈಗ 1 ತಾಸಿನೊಳಗಡೆ ಈಗ ಒಂದು 15 ರಿಂದ 20 ನಿಮಿಷ ಒಂದು ರಾಗ ಹಾಡ್ತಾರೆ, ಆಮೇಲೆ ಒಂದು 10 ನಿಮಿಷ ಒಂದು ರಾಗ, ಆಮೇಲೆ 5 ನಿಮಿಷ ಒಂದು ರಾಗ, ಅದಾದಮೇಲೆ ಲೈಟ್ ಮ್ಯೂಸಿಕ್. ಈ ಥರ ಇರುತ್ತೆ ಪ್ರೋಗ್ರಾಮಿನ ಅಂದರೆ ಅರೇಂಜ್ಮೆಂಟೇ ಆ ಥರ ಇರುತ್ತೆ ಕಲಾವಿದ ಮಾಡ್ಕೊಳ್ಳೋದು. ಯಾಕೆಂದರೆ ಆಡಿಯನ್ಸನ್ನು ಕಾದ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ. ಹಾಗಾಗಿ ವೇಗ ಹೆಚ್ಚಾಗಿದೆ, ಈಗ ಕಲಿಕೆಯಲ್ಲೂ ವೇಗ ಹೆಚ್ಚಾಗಿದೆ, ಪ್ರದರ್ಶನದಲ್ಲೂ ವೇಗ. ಮತ್ತು ತಾನಂತ ಇರ್ತದೆ ಶಾಸ್ತ್ರೀಯ ಸಂಗೀತದಲ್ಲಿ. ಆಲಾಪ ಅಂತಂದರೆ ಒಂದು ರಾಗದ ಮುಖ, ಅದು ತುಂಬ ವಿಸ್ತಾರವಾಗಿ ಒಂದು ರಾಗದಲ್ಲಿ ಪ್ರಸ್ತುತಗೊಳ್ಳಬೇಕು. ಹಳೆಯವರ ಸಾಧನೆ ಹೇಗಿತ್ತು ಅಂದರೆ, ಯಾರು ಆಲಾಪ ವಿಭಾಗದಲ್ಲಿ ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾರೆ, ಅಂದರೆ ಆ ಸೆಕ್ಷನಲ್ಲಿ ಅವನು ಆಡಿಯನ್ಸನ್ನು ಹಿಡಿದಿಟ್ಕೊಳ್ಳುವ ತಾಕತ್ತು ಬಂತು ಅಂತಂದರೆ ಅವನು ನಿಜವಾದ ಕಲಾವಿದ ಅಂತ ಒಂದು ಮಾನ ಇತ್ತು ಅದು. ಅದಾದಮೇಲೆ ಲಯಕಾರಿ ಇರಲಿ, ಬೋಲ್ತಾನ್ ಇರಲಿ, ತಾನಿರಲಿ, ಅದೆಲ್ಲ ಸ್ವಲ್ಪ ಸ್ವಲ್ಪ ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ರುಚಿನೇ, ಅದು ಬಿಡಲಿಕ್ಕೆ ಬರೋದಿಲ್ಲ. ಆದರೆ ಅನ್ನವೇ ಅದಾಗಬಾರ್ದು ಅಂಥೇಳಿ ಈಗ ನಾವು ನೋಡ್ತಾ ಇರುವಾಗೆ ಹೆಚ್ಚು ತಾನಿಗೆ ಪ್ರಾಧಾನ್ಯತೆ ಇದೆ. ಗಂಟ್ಲನ್ನು ತಿರ್ಸೋದು ಎಷ್ಟು ಸ್ಪೀಡ್ ತಿರ್ಸ್ಲಿಕ್ಕೆ ನಾವು ಆಗತ್ತೆ ಅಂಥೇಳಿ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಾಗಿದೆ. ಮತ್ತು ಚೆನ್ನಾಗಿ ತಾನು ಮಾಡೋನು, ಗಂಟ್ಲು ತಿರುಗಿದವರೇ ಮಾತ್ರ ಒಳ್ಳೆಯ ಕಲಾವಿದರು ಅನ್ನುವ ಅಭಿಪ್ರಾಯವು ಇತ್ತೀಚಿನ ದಿನದಲ್ಲಿ ಮೂಡಿ ಬರ್ತಾ ಇದೆ. ಸಂಗೀತ ಅನ್ನೋದು ಹೇಗೆ ಅಂದರೆ ಒಂದು ಶಾಸ್ತ್ರವಿದ್ಯೆ. ಅಲ್ಲಿ ಆಲಾಪದಲ್ಲಿ ಹೇಗಿರ್ತದೆ ಅಂತಂದರೆ, ಈಗ ಯಮನ್ ರಾಗ ಅಥವಾ ಈಗ ಪೂರ್ಯ ಕಲ್ಯಾಣ ರಾಗ ಅಂತಲೇ ಇಟ್ಕೊಂಡ್ರೂ ಕೂಡ, ಪೂರ್ಯ ಮತ್ತು ಕಲ್ಯಾಣ್ 2 ರಾಗ ಸೇರಿ ಆಗಿರೋದು ಪೂರ್ಯ ಕಲ್ಯಾಣ್. ನೀವು ಯಾವ ಭಾಗದಲ್ಲಿ ಪೂರ್ಯವನ್ನು ತೋರಿಸ್ತೀರಿ, ಯಾವ ಭಾಗದಲ್ಲಿ ಕಲ್ಯಾಣವನ್ನು ತೋರಿಸ್ತೀರಿ, 2 ಮೇಳೈಸಿ ತೋರಿಸ್ತೀರಿ, ಆವಾಗ ಅದು ಪೂರ್ಯ ಕಲ್ಯಾಣ ಉದ್ಭವ ಆಗುತ್ತೆ. ಆ ಪೂರ್ಯ ಕಲ್ಯಾಣ ಅದು ನಿಜವಾಗಿ ಮೇಳೈಸುವುದು ಆಲಾಪದ ಸೆಕ್ಷನ್ನಲ್ಲಿ. ಅಂದರೆ ಅದ್ರ ವಾತಾವರಣ ಉದ್ಭವ ಆಗೋದು ಅಥವಾ ಪ್ರೇಕ್ಷಕರಿಗೆ ಮುಟ್ಟೋದು ಅದು ಆಲಾಪ ವಿಭಾಗದಲ್ಲಿ ನಿಧಾನವಾಗಿ ಒಂದಕ್ಕೊಂದು ಸ್ವರವನ್ನು ಜೋಡಣೆ ಮಾಡ್ತಾ ಶಾಸ್ತ್ರದ ಪ್ರಕಾರ ಜೋಡಣೆ ಮಾಡಬೇಕು, ಹೇಗಾದರೂ ಅಲ್ಲ. ಅಂದರೆ ಇದು ಶಾಸ್ತ್ರವಿದ್ಯೆ ಅಂಥೇಳಿ. ನಾವು ಏನೋ ಹಾಡಿದ್ವಿ, ತುಂಬ ಚೆನ್ನಾಗಿ ಹಾಡಿದ್ರು, ಇದು ಹೇಳಿಸ್ಕೊಳ್ಬೋದು ಧ್ವನಿ ಚೆನ್ನಾಗಿರುವ ಕಾರಣಕ್ಕೋಸ್ಕರ. ಆದರೆ ಅದರೊಳಗಡೆ ಒಂದು ಶಾಸ್ತ್ರ ಬಂತು, ಹೀಗೆ ಈ ರಾಗವನ್ನು ಹಾಡಬೇಕು ಅಂತ ಪದ್ಧತಿ ಇರುವಾಗ ಅದನ್ನು ಆ ಶಾಸ್ತ್ರಕ್ಕೆ ಅನುಗುಣವಾಗಿ ಭಾವ ತುಂಬಿ ಹಾಡಿ ಪ್ರೇಕ್ಷಕರನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಇದು ಶಾಸ್ತ್ರೀಯ ಸಂಗೀತ ಆಗ್ತದೆ. ಇಲ್ಲ ನಾನು ಬಂದೆ, 1-2 ನೊಟೇಷನ್ ಹೇಳಿದೆ, 1-2 ತಾನು ಮಾಡಿದೆ, ಇದು ಪೂರ್ಯ ಕಲ್ಯಾಣ ಆಯಿತು, ಹಾಗಿಲ್ಲ. ಇದು ತುಂಬ ಗಂಭೀರವಾದ ಶಾಸ್ತ್ರ ಇದು.
ಆದರೆ ನಾವು ಅದನ್ನು ಹಗುರವಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ನಾವು ಹೇಗೆ ಸಂಸ್ಕೃತ ಈ ಸಂಸ್ಕೃತದೊಳಗಡೆ ತರ್ಕಶಾಸ್ತ್ರ ಅಂತಿದೆ ಅಥವಾ ಮೀಮಾಂಸಾ ಶಾಸ್ತ್ರ ಅಂತಿದೆ, ಒಂದು ಶಾಸ್ತ್ರ ವಿದ್ಯೆಗಳಲ್ವ ಇದೆಲ್ಲ. ಹಾಗೇ ಕೂಡ ಇದು ಸಂಗೀತ ಶಾಸ್ತ್ರ ಅಂಥೇಳಿ ಇದಕ್ಕೂ ಕೂಡ 12 ವರ್ಷ ಅಭ್ಯಾಸ ಮಾಡಬೇಕು ಅಂತ ಇದೆ. ಅಷ್ಟು ಆಳವಾಗಿರುವಂಥ ವಿಷಯಗಳು ಇದರಲ್ಲಿ ಇದ್ದಾವೆ. ಆದರೆ ಅಷ್ಟು ಸಹನೆ ಇಲ್ಲ ಅಂತ ಈಗ. ಆದರೆ ಹಳಬರಲ್ಲಿ ಅದಿತ್ತು. ಯಾಕೆಂದರೆ ಗುರುಕುಲ ಪದ್ಧತಿಯಲ್ಲಿ ಒಬ್ಬ ಶಿಷ್ಯ ಗುರುಗಳು ಮನೆಯಲ್ಲೇ ಇರ್ತಿದ್ದ 12-13 ವರ್ಷಗಳ ಕಾಲ. ಅವನಿಗೆ ಪೂರ್ತಿ ಪ್ರಮಾಣದ ಅದರ ನಾಲೆಜ್ ಬರ್ತಿತ್ತು. ಈಗ ಹೇಗಿದೆ ಅಂತಂದರೆ 13 ವರ್ಷದೊಳಗಡೆ ಸಂಗೀತ ಕಲಿತು ಪ್ರದರ್ಶನ ಕೊಟ್ಟು ದೊಡ್ಡ ಕಲಾವಿದನಾಗಿ 13ನೇ ವರ್ಷಕ್ಕೆ ಅವನು ರಿಟೈರ್ಡ್ ಆಗಿರ್ತಾನೆ. ಆದರೆ ಅವನು ಇಡೀ ಕರಿಯರೇ ಮುಗಿಯುವಂಥ ಅಷ್ಟು ವೇಗದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಸಂಗೀತವು ಅದಕ್ಕೆ ಬೇಕಾಗಿ ಬದಲಾವಣೆ ಆಗಿದೆ. ಸಂಗೀತ ಒಂದೇ ಅಲ್ಲ, ಈಗ ಎಲ್ಲ ಶಾಸ್ತ್ರೀಯ ವಿದ್ಯೆಗಳು ಸಾಮಾನ್ಯ. ಹೌದು. ಈಗ ನೀವು ತರ್ಕಶಾಸ್ತ್ರನ 12 ವರ್ಷ ಓದೋರು ಎಷ್ಟು ಜನ ಇದ್ದಾರೆ ಈಗಿನ ಕಾಲದಲ್ಲಿ ಅಲ್ವಾ? ಆದರೆ ಮೊದಲು ಹೇಗಿತ್ತು ಅಂದರೆ ವಿದ್ಯೆಯ ಹಿಂದ್ಗಡೆ ಜೀವನ ಬರ್ತಿತ್ತು. ಈಗ ಜೀವನದ ಹಿಂದೆ ವಿದ್ಯೆ ಹೋಗ್ತಾ ಇದೆ ಅಂತ ಅರ್ಥ ಆಯ್ತಾ? ವಿದ್ಯೆ ಕಲ್ತವನಿಗೆ ಆಟೋಮೆಟಿಕ್ಲಿ ಜೀವನ ರೂಪುಗೊಳ್ತಾ ಹೋಗ್ತಿತ್ತು ಮೊದಲು. ಈಗ ಹಂಗಿಲ್ಲ. ಜೀವನಕ್ಕೋಸ್ಕರ ನಾವು ವಿದ್ಯೆಯನ್ನು ಕಲಿಯುವಂತ ಬಂದಿದ್ದಕ್ಕೆ ನಾವು ಇಡೀ ಪುಸ್ತಕವನ್ನು ಓದುವ ಬದಲು ನಮಗೆ ಬೇಕಾದ ಪೇಜಿಗೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಒಂದನೇ ಪೇಜಿಂದ ಪೂರ್ತಿ ಓದ್ಕೊಂಡು ಬರಬೇಕಾಗಿತ್ತು. ನಮಗೆ ಯಾವುದು ಬೇಕೋ ಆ ಪೇಜಿಗೆ ಹೋಗಿ ನಾವು ಓದ್ಕೊಳ್ತೀವಿ. ಹಾಗಾಗಿ ಹಿಂದಿಂದ ಗೊತ್ತಾಗಲ್ಲ, ಕೊನೆಯದು ಗೊತ್ತಾಗಲ್ಲ. ಈಗ ವಿದ್ಯೆ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ನೋ ಒಂದು ಮಟ್ಟಿಗೆ ಬಂದಿದೆ ಅಂತ ನೀವು ಹೇಳುವಾಗ ನಂಗೆ ನೆನಪು. ಅಲ್ಲ, ಜೀವನವನ್ನು ರೂಪಿಸಿಕೊಳ್ಳುವ ಸಾಧನ ಆಗಿಬಿಟ್ಟಿದೆ ಅಂತ. ಹೌದು, ಆ ಜೀವನವನ್ನು ರೂಪಿಸಿಕೊಳ್ಳುವ ಸಾಧನ ಅಂದ ತಕ್ಷಣ ನೆನಪಾಯಿತು. ಕಲೆ ಅನ್ನೋದು ಮೊದಲೆಲ್ಲ ಇತ್ತು. ಯಾವುದೇ ಕಚೇರಿಗಳಲ್ಲೂ ಒಂದು ಗೌರವ ಧನಾಳಿ ಏನೋ ಎಷ್ಟೋ ಕೊಟ್ಟರು, ಏನೋ ಮಾಡಿದ್ರು, ತಗೊಂಡ್ರು, ಅದೊಂದು ಅವಕಾಶ, ಒಂದು ಪೂಜೆ, ಸಂಗೀತ ಪೂಜೆ ಅನ್ನೋದಿತ್ತು, ಒಂದು ದೃಷ್ಟಿಯಲ್ಲಿ ಓಡ್ತಾ ಇತ್ತು. ಈಗ ಅದು ಹಾಗಿಲ್ಲ. ನೀವಂದಂಗೆ ಜೀವನ ಅನ್ನೋದಕ್ಕೆ ಈಗ ಯಾವುದೇ ಶಾಸ್ತ್ರೀಯ ವಿದ್ಯೆಗಳು ಅದು ನನ್ನ ಜೀವನ, ಅದು ನನಗೆ ಅನ್ನ ಕೊಡ್ತಾ ಇದೆ ಅನ್ನೋ ಮಟ್ಟಿಗೆ ಹೋಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸರಿನೋ ಅಥವಾ ನಿಮ್ಮ ದೃಷ್ಟಿಯಿಂದ? ಅದೇ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಬ್ಬನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಸ್ವಲ್ಪ ಸಹನೆಯಿಂದ 12-13 ವರ್ಷ ಕಲ್ತ್ ಆದಮೇಲೆ ಒಂದು ಕಚೇರಿಗೆ 50,000 ತಗೊಳ್ತಿದ್ದ ಅಂತ ಇಟ್ಕೊಳ್ಳೋಣ. ಆದರೆ ಅದರ ಅರಿವಿಲ್ಲದೇನೆ ನಾವು 12 ವರ್ಷದೊಳಗಡೆ ಕಚೇರಿಯನ್ನು 5,000 ರೂಪಾಯಿ ಕೊಟ್ಟು ನಾವು ಕಚೇರಿಯನ್ನು ಮಾಡ್ಕೊಳ್ತಿದ್ದೀವಿ ಅಂತ ನನಗನ್ನಿಸ್ತದೆ. 10 ವರ್ಷ ಅವನು ತಡ್ಕೊಂಡಿದ್ರೆ, ಯಾವ ವ್ಯಕ್ತಿ 10 ವರ್ಷ ತಡ್ಕೊಂಡು ಚೆನ್ನಾಗಿ ಸಾಧನೆ ಮಾಡಿದರೆ ಒಂದು ಕಚೇರಿಗೆ 50,000 ತಗೊಳ್ತಿದ್ನೋ, ಅದೇ ಸಾಮರ್ಥ್ಯ ಇರೋ ವ್ಯಕ್ತಿ 2 ವರ್ಷ ಕಲ್ತ್ಕೊಂಡು ಬೇಗ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ಕಾರ್ಯಕ್ರಮಕ್ಕೆ 5,000 ಗಳಿಸ್ತಿದ್ದಾನೆ ಅಂತ. ಅರ್ಥ ಆಯ್ತಾ ಹೇಳಿದ್ದು? ಅವನು ಅದೇ ಕಲಾವಿದ ಇನ್ನು 8 ವರ್ಷ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದರೆ ಅವನು ಶಾಶ್ವತವಾಗಿ ಏರುಗತಿಯಲ್ಲೇ ಸಾಕ್ತಿದ್ದ ಅಂತ. ಒಬ್ಬ ಕಲಾವಿದ ಹೀಗೆ ಫೀಲ್ಡಿಗೆ ಬರ್ತಾನೆ, 2 ದಿನ ಹಾಡ್ತಾನೆ, 3ನೇ ದಿನ ಯಾರು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಹಾಗಾಗಬಾರ್ದು ಕಲಾವಿದನ ಜೀವನ. ಅವನು ಬೇಕಾದ್ರೆ ವರ್ಷಕ್ಕೆ 1 ಕಾರ್ಯಕ್ರಮ ಕೊಡಲಿ, 2 ಕೊಡಲಿ, 3 ಕೊಡಲಿ, ಅವನು ಏರ್ತಾನೆ ಹೋಗಬೇಕು ಅಂತ. ಅಂದರೆ ಸಮಾಜದಲ್ಲಿ ಅವನು ರನ್ನಿಂಗ್ನಲ್ಲಿ ಇರಬೇಕು ಅಂತ. ಕಲಾವಿದ ಯಾವಾಗಲೂ ರನ್ನಿಂಗ್ನಲ್ಲಿ ಇರಬೇಕು. ಈಗ ಭೀಮಸೇನ್ ಜೋಶಿ ಅಂತ ಹೇಳ್ತೇವೆ, ಕಿಶೋರಿ ಅಮೋಣ್ಕರ್ ಅವರು ಅಂತ ಹೇಳ್ತೇವೆ, ರಾಜಗುರುಗಳು ಶ್ರೀಪಾದ ಹೆಗ್ಡೆ ಅವರು ಹೇಳ್ತೇವೆ, ಗಣಪತಿ ಭಟ್ರು ಅಂತ ಹೇಳ್ತೇವೆ, ನಮ್ಮ ಪರಮೇಶ್ವರ ಹೆಗ್ಡೆ ಅವರು ಅಂತ ಹೇಳ್ತೀವಿ ನಾವು. ಅವ್ರ ಜೀವನ ಕ್ರಮವನ್ನು ನೀವು ಅಬ್ಸರ್ವ್ ಮಾಡಿ. ಯಾವತ್ತೂ ಅವ್ರು ಒಂದು ಸರ್ತಿ ಬಂದು ಎಲ್ಲ ಕಡೆ ಹಾಡಿ ಆಮೇಲೆ ಅವ್ರು ಯಾರೋ ನಾವ್ಯಾರೋ ಅಂತ ಸ್ಟೇಜಲ್ಲಿ ಹೋಗಿಲ್ಲ. ಡೇ 1 ಬಂದು ಸಾಧನೆ ಮಾಡ್ತಾ ಕಾರ್ಯಕ್ರಮವನ್ನು ಕೊಡ್ತಾ ಅವರೆಲ್ಲ ಒಂದು ದೊಡ್ಡ ಹೆಸರಾಗಿ ಇವತ್ತು ನಿಂತಿದ್ದಾರೆ. ಈಗಿನ ಯೋಜನೆ ಎಷ್ಟು ಜನರು ನಮ್ಮ ಜನಮಾನಸದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ? ಎಲ್ಲೋ 1-2 ಹೆಸರುಗಳು ಬಿಟ್ಟರೆ ಉಳಿದವರೆಲ್ಲ ಬಂದರು, 4 ದಿನ ಕಾರ್ಯಕ್ರಮ ಕೊಟ್ಟರು, ಮರ್ದಿಸಿ ಎಲ್ಲಿ ಹೋದ್ರು ಅವರು ಅನ್ನೋ ಪ್ರಶ್ನೆ ಇದೆ. ರಿಯಾಲಿಟಿ ಶೋಗಳೆಲ್ಲ ಹಾಗೆ ತಾನೆ. ಯಾವುದೋ ಒಂದು ರಿಯಾಲಿಟಿ ಶೋದಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡವರು ನನಗೆ 1ನೇ ಸೀಸನಲ್ಲಿ ನಡೆದ ಆ ಫಸ್ಟ್ ಪ್ರೈಸ್ ತೊಗೊಂಡು ಕಲಾವಿದ ಇವತ್ತು ಕಾಣೋದೇ ಇಲ್ವಲ್ಲ 10 ವರ್ಷ ಆದಮೇಲೆ. ಯಾಕೆ ಅದು ಹಾಗೆ? ಯಾಕೆ ಅಂತ ಕೇಳಿದ್ರೆ, ದೇವರು ಕೊಟ್ಟ ವರದ ಮೇಲೆ ನಡೀತು. ದೇವರು ಧ್ವನಿಯನ್ನು ಕೊಡ್ತಾನೆ, ಗಾಡ್ ಗಿಫ್ಟೆಡ್ ಆರ್ಟ್ ಅಂತ ಹೇಳ್ತೀವಿ, ನಮ್ಗೆ ಕೊಡ್ತಾನೆ. ಆದರೆ ಅದಕ್ಕೊಂದು ಸಂಸ್ಕಾರವನ್ನು ಕೊಟ್ಟು ಸಾಧನಾ ಬಲದಿಂದ ಅದು ಯಾವತ್ತೂ ಏರುಗತಿಯಲ್ಲಿ ಹೋಗುವಂತೆ ಮಾಡ್ಕೊಳ್ಳೋದು ಕಲಾವಿದನ ಜವಾಬ್ದಾರಿ ಇರ್ತದೆ. ಆದರೆ ಗಿಫ್ಟೆಡ್ ಏನಿದೆ ಅಷ್ಟೇ ಯೂಸ್ ಮಾಡ್ಕೊಂಡು ನಾನು ದೊಡ್ಡವನ ಆಗ್ತೀನಿ ಅಂತಂದರೆ 2 ದಿನ ಆಗ್ಬೋದು, 3ನೇ ದಿನ ಆಗಲ್ಲ. ರಿಯಾಲಿಟಿ ಶೋಗಳಲ್ಲೂ ಕೂಡ ಸಾಧನೆ ಮಾಡಿ ಒಂದಷ್ಟು ಜನ ಹೋದವರು ಇನ್ನೂ ಕೂಡ ಅಂದರೆ ರಿಯಾಲಿಟಿ ಅವ್ರಿಗೆ ಒಳ್ಳೆ ವೇದಿಕೆ ಸಿಕ್ಕಿದೆಯಲ್ವಾ? ಈಗ ನೀವು ಶ್ರೇಯಾ ಘೋಷಾಲ್ ಅವರು ತಗೊಳ್ಳಿ ಅಥವಾ ಸೋನು ನಿಗಮ್, ಅವರೆಲ್ಲ ರಿಯಾಲಿಟಿ ಶೋದಿಂದನೇ ಬಂದವರು. ಅವ್ರು ಶಾಶ್ವತವಾಗಿ ನಿಂತಿದ್ದಾರೆ. ಯಾಕೆಂತ ಕೇಳಿ ಸಾಕಷ್ಟು ಅಧ್ಯಯನ ಮಾಡ್ಕೊಂಡು ಬಂದರು, ಅಥವಾ ಬಂದ ಮೇಲೂ ಮತ್ತೆ ಅಧ್ಯಯನ ಮಾಡ್ತಾನೆ ಉಳಿದ್ರು ಅಂತ.
ಹಾಗೆ ಈಗಲೂ ನೀವು ನೋಡ್ಬೋದು ಯೂಟ್ಯೂಬ್ನಲ್ಲಿ ಸಾಕಷ್ಟು ಅವರ ಅಧ್ಯಯನ ಪರವಾದ ವಿಡಿಯೋಗಳು ಕೂಡ ಇದೆ, ಬರೀ ಪ್ರದರ್ಶನದಲ್ಲಿ ರಿಯಾಲಿಟಿ ಶೋದಲ್ಲಿ ಫಸ್ಟ್ ಪ್ರೈಸ್ ತಗೊಳ್ಳದೇ ಇದ್ದವರೇ ಸಾಧನೆ ತುಂಬಾ ಜನ ಮಾಡಿದ್ದಾರೆ. ನೀವು ಸರ್ವೆ ಮಾಡಿದಾಗ ಹಾಗೆ ಅನಿಸ್ತದೆ. ಹಾಗಾಗಿ ಇದು ಹೇಗೆ ಕೇಳಿದ್ರೆ ಈ ವಿದ್ಯೆ, ಈ ಪದ್ಮಶ್ರೀ ತಗೊಂಡವನು ಕೂಡ ನಾಳೆ ಬಂದವನ ಮನೆಯಲ್ಲಿ ಚಾಪೆನ ಹಾಸಿ ಮತ್ತು ರಿಯಾಜ್ ಮಾಡಲೇಬೇಕು ಅಂತ. ಅದು ಅವೆಲ್ಲ ಅವ ಸಂದರ್ಭಕ್ಕೆ ಸಿಗುವಂಥದ್ದು, ಖುಷಿ ಪಡಲಿಕ್ಕೆ ಅರ್ಥ. ಅದು ರಿಯಾಜ್ ಅನ್ನುವಂಥದ್ದು ನಮ್ಮ ಕೊನೆಯ ಉಸಿರು ಇರುವವರೆಗೂ ಅದು ನಡೀತಿರ್ಬೇಕಾದ ಪ್ರಕ್ರಿಯೆ. ಅದು ನಡೀಲಿಲ್ಲ ಅಂತಂದರೆ ಆ ಕಲಾವಿದ ವಿಮುಖ ಆಗ್ತಾನೆ ಅಂತ, ಸಮಾಜದಿಂದ ವಿಮುಖ ಆಗ್ತಾನೆ, ಸಂಗೀತದಿಂದ ಹಿಂದೆ ಹೋಗ್ತಾನೆ, ಸಂಗೀತ ಅವನ ಹತ್ರ ಬರಲ್ಲ ಅಂತ. ಹಿರಿಯರು ಹೇಳಿದಾಗೆ, ನಮ್ಮ ಕ್ಲಾಸಲ್ಲಿ ಗುರುಗಳು ಹೇಳಿದಾಗೆ, ಯಾರು ರಿಯಾಜ್ ಮಾಡ್ತಾರೆ ಅವ್ರ ಹತ್ರ ಹೋಗುತ್ತದು ಸಂಗೀತ. ಈಗ ನಾನು ರಿಯಾಜ್ ಮಾಡ್ತಿದ್ದೇನೆ, ನನ್ನ ಹತ್ರ ಇರುತ್ತೆ, ನಾಳೆ ನ್ಯೂಸ್ ಮಾಡಲಿ ಶುರು ಮಾಡಿ ನಿಮ್ಮ ಹತ್ರ ಬರುತ್ತೆ ಅಂತೇಳಿ. ನಾನು ಬಿಟ್ಟೆ ಅಂದರೆ ಇನ್ನೊಬ್ಬ ಯಾರೋ ರಿಯಾಜ್ ಮಾಡೋ ಇರ್ತಾನಲ್ಲ, ಅವನ ಹತ್ರ ಹೋಗುತ್ತದೆ ಸಂಗೀತ, ಅಷ್ಟೇ. ಹಾಗೆ ಅದ್ರ ಗುಣನೇ ಹಾಗೆ. ನಾನೊಂದು ಪ್ರೇಕ್ಷಕಿಯಾಗಿ ಹೇಳಬೇಕು ಅಂದರೆ, ಮೊದಲೆಲ್ಲ ಒಂದು ತಾಸು ಒಂದು ರಾಗವನ್ನು 1.5 ತಾಸು ಹಾಡಿದ್ರು ಪ್ರೇಕ್ಷಕರು ತುಂಬಾ ಇರ್ತಿದ್ರು. ಈಗ ಇರೋದಿಲ್ಲ, ಅದಕ್ಕೆ ನಾವು ಸಣ್ಣಕ್ಕೆ ಹಾಡಿ ಮುಗಿಸ್ತೇವೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಅಲ್ಲ, ಅದು ಡೆಪ್ತ್ ಗಾಯನದ ಅಧ್ಯಯನ. ಪ್ರೇಕ್ಷಕಿಯಾಗಿ ಹೇಳ್ತೇನೆ, ಇಲ್ಲ ಸಂಗೀತಗಾರ ಇಲ್ಲ, ನಾನು ಹಾಡೋದಿಲ್ಲ, ನಾನು ಅಷ್ಟೇ ಹಾಡೋದೆ, ಆ ರಾಗವನ್ನು ನಾನು ಇಷ್ಟೇ ಹಾಡ್ತೇನೆ, ನಾನು ಕಚೇರಿ ಮಾಡಬೇಕು ಅಂದ್ರೆ ಇಷ್ಟೇ ಹಾಡೋದು ಅಂತ ಹಿಡಿದು ಹಾಡಿದ್ದಿದ್ರೆ ಈ ಶ್ರೋತೃ ವರ್ಗ ಏನಾದ್ರೂ ಆ ಕಡೆ ಒಲಿತಿ. ಅದು ಹೇಗಿದೆ ಅಂತ ಕೇಳಿದ್ರೆ, ಈಗ ಉದಾಹರಣೆಗೆ ಸಾರೆ ಸಾರೆ ಗ ಭೂಪ್ರಾಗ ಸ್ವರ, ಹೌದಾ? ಸಾರೆ ಗ ಹೀಗೆ ಆಲಾಪ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಈಗ ಆಲಾಪಕ್ಕೆ ಒಂದು ಶಕ್ತಿ ಬರ್ತದೆ. ಯಾವಾಗ ಬರ್ತದೆ ಕೇಳಿದ್ರೆ, ಒಂದನೇ ದಿನ ಕ್ಲಾಸಿಗೆ ಹೋದ್ಕೊಳ್ಳೆ ಬರೋದಿಲ್ಲ, ಅಥವಾ ಒಂದಿನ ನಾನು ಇಡೀ ರಾಗವನ್ನು ಹಾಡಿದ ತಕ್ಷಣ ಅದು ಬರೋದಿಲ್ಲ. ಒಂದು ರಾಗವನ್ನು ಪದೇ ಪದೇ ಹಾಡಿ 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 ಅದರೊಳಗಿರುವ ಎಲ್ಲ ಬೇಡದ ಅಂಶಗಳು ಹೋಗಬೇಕು. ಅದು ಹೇಗಾಗತ್ತೆ ಅಂತ ಕೇಳಿದ್ರೆ, ಹಾಡಿ 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 ಈ ಸ್ವರ ಸಮೂಹ ಬಂದರೆ ಇದು ತುಂಬ ರಾಗಕ್ಕೆ ಚೆನ್ನಾಗಿ ಆಗ್ತದೆ, ಇದು ಭಾವಪೂರ್ಣವಾಗಿ ಅನ್ನಿಸ್ತದೆ. ಬಿಗಿನಿಂಗ್ ಅನ್ಸೋದಿಲ್ಲ, ಅದು ತುಂಬ ರಿಯಾಜ್ ಮಾಡಿ 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 ಇದು ಯಾವುದೋ ಒಂದು ರಾಗದ ಬೇರೆ ಛಾಯೆ ಇಲ್ಲಿ ಬರ್ತಾ ಇದೆ. ಈಗ ಉದಾಹರಣೆಗೆ ಸಾರೆ ಗ, ಈಗ ಸಾರೆ ಗ ಇದು ಭೂಪವೇ, ಸಾರೆ ಈ ರೇ ಹಚ್ಚುದಕ್ಕೂ ಸಾರೆ, ಇದು ಹಚ್ಚುದಕ್ಕೂ ಸಾರೆ, ಇದು ಹಚ್ಚುದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ ಏನಂದ? ಸಾರೆ ಸಾರೆ ಇದು ಗೊತ್ತಾಗಲಿಕ್ಕೆ ಭಾಳ ದಿನ ಆಗುತ್ತೆ. ಈ ಸ್ವರ, ಈ ಥರ ಸ್ವರಗಳನ್ನು ಉಪಯೋಗಿಸಿದಾಗ ಆ ಸ್ವರಕ್ಕೆ ಭಾವ ಬರ್ತದೆ. ಎಲ್ಲಿ ಸ್ವರ ಸಮೂಹಕ್ಕೆ ತುಂಬ ಚೆನ್ನಾಗಿ ಭಾವ ಬರ್ತಿರ್ತದೋ ಆವಾಗ ಪ್ರೇಕ್ಷಕ ಎದ್ದೋಗ್ಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಅದು ರಿಯಾಜಿನ ಕೊರತೆ ಅಂತೇಳಿ. ಈಗ ನಾನು ಏನೋ ಒಂದು ಆಲಾಪ ಮಾಡಿದಾಗ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಇನ್ನೂ ರಿಯಾಜಿನ ಅವಶ್ಯಕತೆ ಇದೆ ಅಂತ ಅರ್ಥ. ಈಗ ಅದು ಏನಾಗತ್ತೆ ಅಂದ್ರೆ, ಈಗ ಸಾದ ಸಾದ ಸಾರೆ ಅದ ರೇ ಸಾಗರೇ ಹೀಗೆ ಹಚ್ಚಬೇಕು, ರೇನ ಸಾರೇ ಹೀಗೆ ಹಚ್ಚಿದಾಗ ಅದು ಭಾವ ಬರಲ್ಲ. ಅದೇ ಸಾದ ಸಾ ಸಾದ ಸಾ ಸಾದ ಸಾ ನೋಡಿ, 2 ರಾಗ ಆಯ್ತು ಈಗ ಇಲ್ಲಿ. ಸಾದ ಸಾ ಹಾಡಿದ್ರೆ ಭೂಪ ಆಯ್ತು, ಸಾನಿದ ಸಾ ಅನಿ ಸಾಸಿವೆ ಕಾಲಷ್ಟು ಹಚ್ಚಾದ್ರೂ ಕೂಡ ಅಲ್ಲಿ ಶುದ್ಧ ಕಲ್ಯಾಣದ ಒಂದು ಆಲಾಪ ಆವರಿಸ್ತದಲ್ಲ. ಈ ಥರದ್ದೆಲ್ಲ ನೀವು ಅಂದರೆ ಗೊಂದಲವನ್ನು ಸ್ಪಷ್ಟವಾಗಿಸ್ಕೊಳ್ದೇನೆ ನೀವು ಆಲಾಪ ಮಾಡ್ಲಿಕ್ಕೆ ಹೊಂಟ್ರಿ ಅಂದರೆ ಖಂಡಿತವಾಗಿಯೂ ಕೇಳೋನಿಗೆ ಜ್ಞಾನ ಇರಬೇಕು ಅಂತಿಲ್ಲ, ಆದರೆ ಡಿಸ್ಟರ್ಬ್ ಆಗುತ್ತದೆ. ಏನೋ ಒಂದು ಸರಿ ಆಗಲಿಲ್ಲಲ್ಲ ಅನ್ನೋ ಭಾವ ಅಲ್ಲಿ ಬರ್ತದೆ. ಇದೆಲ್ಲ ಸ್ಟಡಿ ಮಾಡಬೇಕಂದ್ರೆ ನೀವು ತುಂಬ ಗಂಟೆಗಟ್ಟಲೆ ಅದಕ್ಕೆ ಸಮಯನ ಕೊಡಬೇಕಾಗತ್ತೆ. ಈಗ ಭೂಪ್ರಾಗ ಅಂದರೆ ಏನು, ಭೂಪ್ರಾಗದಲ್ಲಿ ಸ್ವರ ಸಮೂಹ ಹೇಗೆ ಮಾಡಿದರೆ ಶುದ್ಧ ಕಲ್ಯಾಣದ ಯಾವುದು, ದೇಶಕಾರದ್ದು ಯಾವುದು, ಜೈತ್ ಕಲ್ಯಾಣದ ಯಾವುದು, ಇದೆಲ್ಲ ತಿಳ್ಕೊಂಡ್ರಷ್ಟೇ ನೀವು ಭೂಪ್ರಾಗ ಬೇಕಾಗಿರೋ ಆಲಾಪ ಮಾಡಲಿಕ್ಕಾಗತ್ತೆ. ಅದರ್ವೈಸ್ ಎಲ್ಲ ರಾಗದ 4 ರಾಗದ ಆಲಾಪವು ಭೂಪ್ರಾಗದಲ್ಲೇ ಬರ್ತಾ ಇರುತ್ತೆ, ಇದ್ರ ನಾಲೆಜ್ ಇಲ್ಲ ಅಂತಂದರೆ. ಸೊ ಇದು ಪ್ರಾಕ್ಟೀಸಿಗೆ ಕೂತು ಇದನ್ನು ಜ್ಞಾನ ಇಟ್ಕೊಂಡು ಈ ಸ್ವರ ಸಮೂಹ ಪ್ರಯೋಗಿಸಿದರೆ ಜೈತ್ ಕಲ್ಯಾಣ ಆಗುತ್ತೆ, ಈ ಸ್ವರ ಸಮೂಹ ಬಂದರೆ ಶುದ್ಧ ಕಲ್ಯಾಣ ಆಗುತ್ತೆ, ಇದು ಬಂದರೆ ದೇಶಕಾರ ಆಗುತ್ತೆ. ಇದು 3 ಹೊರತಾಗಿ ಉಳಿದಿರೋದು ಭೂಪ್ರಾಗದ ಸ್ವರ ಸಮೂಹ. ಸೊ 1 ಸೆಕೆಂಡ್ ಮೈಂಡ್ ಬೇರೆ ಕಡೆ ಲಕ್ಷ್ಯ ಕೊಡ್ತು ಹಾಡಬೇಕಂತಂದರೆ ಈ ಎಲ್ಲ ರಾಗಗಳು ಅಟ್ಯಾಕ್ ಮಾಡ್ಬೋದು. ಸೊ ಅದನ್ನು ತಪ್ಪಿಸ್ಕೊಂಡು ನೀವು ಹಾಡಿದಾಗ ಪಕ್ಕ ಭೂಪ್ರಾಗ ಕೇಳ್ತಾ ಇದ್ದರೆ ಆಡಿಯನ್ಸ್ ಎದ್ದೋಗೋದಿಲ್ಲ ನನ್ನ ಪ್ರಕಾರ. ಯಾಕಂದರೆ ಆ ಭೂಪ್ರಾಗದ ಭಾವದಲ್ಲಿ ಅವನನ್ನು ತಲ್ಲೀನತೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೊನೆಗೆ ಉತ್ತರ ರಿಯಾಜ್. ರಿಯಾಜ್
ರಿಯಾಜ್ ಯಾವುದೇ ಕಲೆ ಇರಲಿ, ಸಂಗೀತ ಅಂತ ಹೇಳೋದಿಲ್ಲ. ನೀವು ತುಂಬ ಒಳ್ಳೆಯ ಕಲಾವಿದರಾಗಬೇಕು ಅಂತಂದರೆ ದೇವ್ರ ವರನೂ ಇರಬೇಕು, ವರ ಇದ್ರಾಗಿಲ್ಲ, ಅದಕ್ಕೆ ಒಳ್ಳೆಯ ರಿಯಾಜು ಸಿಗಬೇಕು, ಒಳ್ಳೆ ಗುರುಗಳು ಸಿಗಬೇಕು. ಈ ಎಲ್ಲ ಕೂಡಿದ್ರಷ್ಟೇ ಒಬ್ಬ ಅದ್ಭುತ ಕಲಾವಿದ ಆಗಲಿಕ್ಕೆ ಸಾಧ್ಯ ಇದೆ. ಯಾವ್ಯಾವ್ದು ಹೇಳಿ? ಒಂದು ಕಲಿಯುವ ಆಸಕ್ತಿ ಇದ್ದವನಿಗೆ ಧ್ವನಿಯ ವರ, ತಾಳದ ವರ, ಲಯದ ವರ. ಅದು ಇದಿದ್ದವನಿಗೆ ಒಳ್ಳೆಯ ಗುರುಗಳ ಸೇವೆ ಮಾಡಿ ಕಲಿಯುವಂಥ ಭಾಗ್ಯ. ಇದೆಲ್ಲ ಇದ್ದವನಿಗೆ ರಿಯಾಜ್ ಮಾಡಲಿಕ್ಕೇ ಆಸಕ್ತಿ ಇಲ್ಲ ಅಂದರೆ ನಡೆಯೋದಿಲ್ಲ. ರಿಯಾಜ್ ಮಾಡಲಿಕ್ಕೆ ಕೂತ್ಕೊಳ್ಳುವ ಬುದ್ಧಿ ಇರಬೇಕು. ಇದೆಲ್ಲ ಕೂತ ಮೇಲೆ ಸಮಾಜದ ಸಂಪರ್ಕ ಅವನಿಗೆ ಚೆನ್ನಾಗಿ ಕೂಡಿ ಬರಬೇಕು, ಆವಾಗ ಅವನು ಹೊರಗೆ ಬರ್ತಾನೆ. ಹಾಗಾಗಿ ಅಲ್ವಾ ಎಷ್ಟೋ 100,000 ಜನರಿಗೆ ಒಬ್ಬರು ತುದಿಗೆ ಮುಟ್ತಾರೆ, ಕಲಾವಿದ ಆಗ್ತಾನೆ. ಒಬ್ಬ ದೊಡ್ಡ ಕಲಾವಿದ ಆಗಬೇಕಂದ್ರೆ ಇದೆಲ್ಲವೂ ಮೇಳೈಸಿಕೊಂಡೇ ಇರಬೇಕು ಅಂತ, ಇಡೀ ಜೀವನದಲ್ಲಿ ಒಂದಿನ 2 ದಿನ ಅಲ್ಲ. ಹರೀಶ್ ಹೆಗ್ಡೆ ಅವರೇ, ಈಗ ಶಾಸ್ತ್ರೀಯವಾದ ಒಂದಷ್ಟು ಕಲೆಗಳು ಬೇಡ, ಸಂಗೀತದಲ್ಲೇ ತಗೊಳ್ಳೋಣ. ಸಂಗೀತದಲ್ಲಿ ಮೂಲ ಒಂದಷ್ಟು ಶಾಸ್ತ್ರೀಯವಾದಂಥ ಹಾದಿಯಲ್ಲಿ ಬಂದಂಥವರು ಅಥವಾ ಇಂದಿನ ಯುವ ಪೀಳಿಗೆ ಶಾಸ್ತ್ರೀಯವಾಗೇ ಇಟ್ಟುಕೊಂಡು ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಈಗೇನು 2 ವಾದ್ಯಗಳ ಸೇರ್ಪಡೆ ಮಾಡಿ ಕಾರ್ಯಕ್ರಮ ಮಾಡೋದು, ಎಲ್ಲ ಥರದ ವಾದ್ಯಗಳನ್ನು ಇಟ್ಟು ಕಾರ್ಯಕ್ರಮ ಮಾಡೋದು, ಒಬ್ಬರು ಹಾಡುವಲ್ಲಿ 2, 3, 4 ಜನ ಬೇರೆ ಬೇರೆ ರಾಗಗಳನ್ನೇ ಪ್ರಸ್ತಾವನೆ ಮಾಡೋದು, ಬೇರೆ ಬೇರೆ ಥರ ಕಾರ್ಯಕ್ರಮಗಳು ಮೊದಲಿನಕ್ಕಿಂತ ವಿಭಿನ್ನವಾಗಿ ಇತ್ತಿತ್ತಲಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಜಗತಿ